ಹಾಯ್ ವಿವರ್ಸ್, ಇವತ್ತು ನಾವು ದಾಲ್ ಬಾಟಿ ಚೂರ್ಮಾ ಮಾಡೋದು ಹೇಗೆ ಅಂತ ನೋಡೋಣ. ಇದು ರಾಜಸ್ಥಾನದ ಫೇಮಸ್ ಡಿಶ್ ಆಗಿದೆ. ಇಲ್ಲಿ ನಾನು 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ಅರ್ಧ ಬಟ್ಲಷ್ಟು ರವೆನ ತಗೊಂಡಿದ್ದೀನಿ. ಈ ಸೂಜಿ ಅಂತ ಅಲ್ವಾ, ಆ ಥರದ ರವೆನ ತಗೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ನಾನು ಓಂ ಕಾಳನ್ನು ಈ ರೀತಿ ಕೈಯಿಂದನೇ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು 2.5ರಿಂದ 3 ಸ್ಪೂನಷ್ಟು ತುಪ್ಪನ ಹಾಕಿ ಈ ಹಿಟ್ಟನ್ನು ಮೊದಲು ಇದೇ ರೀತಿ ಎಲ್ಲವೂ ತುಪ್ಪ ಮತ್ತು ಸಾಲ್ಟು ಮಿಕ್ಸ್ ಆಗೋ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನಾವು ಉಂಡೆ ಕಟ್ಟಿದರೆ ಉಂಡೆ ಕಟ್ಟೋದಕ್ಕೆ ಬರಬೇಕು. ಆ ರೀತಿ ಆದರೆ ನಾವು ಹಾಕಿರೋ ಅಂಥ ತುಪ್ಪದ ಕ್ವಾಂಟಿಟಿ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಈ ಹಿಟ್ಟನ್ನು ನಾದ್ಕೋಬೇಕು. ತೀರಾ ಚಪಾತಿ ಹಿಟ್ಟಿನ ಹದಕ್ಕೂ ಅಲ್ಲ, ತೀರಾ ತೆಳುವಾಗಿಯೂ ಅಲ್ಲ, ಆ ರೀತಿ ಈ ಹಿಟ್ಟನ್ನು ಚೆನ್ನಾಗಿ ನಾವು ಮಿದ್ಬಿಟ್ಟು ನಾದ್ಕೋಬೇಕು. ನೋಡಿ, ಈ ರೀತಿ ಹಿಟ್ಟಾದರೆ ಸಾಕು. ಈ ಹಿಟ್ಟಿಗೆ ಈಗ ನಾವು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಬಿಟ್ಟು ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಈ ಟೈಮಲ್ಲೇ ನಾವೀಗ ದಾಲನ್ನು ಮಾಡ್ಕೊಳ್ಳೋಣ. ಇಲ್ಲಿ ನಾನು ದಾಲ್ ಮಾಡೋದಕ್ಕೆ 5 ಥರದ ಬೇಳೆಯನ್ನು ಮತ್ತು ಕಾಳನ್ನು ತಗೊಂಡಿದ್ದೀನಿ. ತೊಗರಿಬೇಳೆ ಅರ್ಧ ಬಟ್ಲು, ಹಾಗೆ ಕಡಲೆಬೇಳೆ ಅರ್ಧ ಬಟ್ಲು, ಹೆಸರು ಬೇಳೆ ಸಿಪ್ಪೆ ಸಮೇತ ಇರುವಂಥದ್ದು, ಹಾಗೆ ಮೈಸೂರು ಬೇಳೆ, ಹಾಗೆ ಉದ್ದಿನ ಕಾಳನ್ನು ತಗೊಂಡಿದ್ದೀನಿ. ನೀವು ಉದ್ದಿನ ಬೇಳೆ ಸಿಕ್ಕರೆ ಉದ್ದಿನ ಬೇಳೆನೇ ಹಾಕ್ಕೋಬೋದು. ಈ 5 ದಾಲನ್ನು ನಾನು ಚೆನ್ನಾಗಿ ಒಂದು 3-4 ಸಾರಿ ಈ ರೀತಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ತೊಳ್ಕೊಳ್ತೀನಿ. ಈ ಬೇಳೆಗಳನ್ನು ಈ ರೀತಿ ತೊಳೆದಾದ್ಮೇಲೆ ಇದಕ್ಕೆ ನೀರನ್ನು ಹಾಕಿಬಿಟ್ಟು ಇದನ್ನು 1 ಅವರು ನಾವು ಬೇಳೆ ನೆನೆಯೋದಕ್ಕೆ ಬಿಟ್ಬಿಡಬೇಕು. 1 ಅವರ್ ನೆನೆದಂಥ ಈ ಬೇಳೆನ ಈಗ ನಾವು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ನಾವು ನೆನೆಯೋಕ್ಕೆ ಇಟ್ಟಂಥ ಈ ನೀರನ್ನು ನಾನಿಲ್ಲಿ ಬಳಸ್ತಾ ಇಲ್ಲ. ನೀವು ಬೇಕಾದರೆ ಅದೇ ನೀರನ್ನು ಬಳಸ್ಕೋಬೋದು. ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನು ಹಾಕಿಬಿಟ್ಟು, ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಈ ಬೇಳೆಗಳನ್ನು ಒಂದು 2ರಿಂದ 3 ವಿಸಲು ಕೂಗಿಸ್ಕೊಳ್ಳೋಣ. ಈ ಹಿಟ್ಟು ಈಗ ಚೆನ್ನಾಗಿ ನೆಂದ್ಕೊಂಡಿದೆ. ಈ ಟೈಮಲ್ಲಿ ಮತ್ತೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಮಿದ್ಕೊಂಡು ಇದರಲ್ಲಿ ನಾವೀಗ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಈ ಬಾಟಿ ಮಾಡೋ ಸ್ಪೆಷಲ್ ಏನು ಅಂದರೆ, ನಾವು ಸುಮ್ಮನೆ ಈ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋದಲ್ಲ. ಈ ರೀತಿ ಉಂಡೆಗಳನ್ನ ಮಾಡಿ ಇದನ್ನು ಈ ರೀತಿ ಬಟ್ಲ ಆಕಾರ ಮಾಡಿಬಿಟ್ಟು ಮತ್ತೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಉಂಡೆನ ಮಾಡ್ಕೋಬೇಕು. ಈ ರೀತಿ ಯಾಕಾಗಿ ಮಾಡ್ತಾರೆ ಅಂದರೆ, ಒಳಗಡೆ ಅದು ಸ್ವಲ್ಪ ಓಪನ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಉಂಡೆಗಳನ್ನು ಮಾಡಿ ಇಟ್ಕೊಳ್ತಾರೆ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಈ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೋಬೋದು. ನಾನು ಇನ್ನೊಂದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಮತ್ತೆ ಅದನ್ನು ಒತ್ತೋದಕ್ಕೆ ಹೋಗಬಾರ್ದು. ಸಿಂಪಲ್ಲಾಗಿ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು. ಇಲ್ಲಿ ಕುಕ್ಕರ್ ಕೂಡ 3 ವಿಸಲ್ ಹೋಗಿದೆ.
ನಾನು ಆ ಗ್ಯಾಸನ್ನು ಆಫ್ ಮಾಡಿ ಈ ಉಂಡೆಗಳಿಗೆ ನಾನೀಗ ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಮಾರ್ಕ್ ಮಾಡಿ ಪ್ಲಸ್ ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕಾಣಲಿ ಅನ್ನೋದಕ್ಕಲ್ಲ, ಒಳಗಡೆ ಕೂಡ ಇದು ಚೆನ್ನಾಗಿ ಬೆಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ರೀತಿ ಇದಕ್ಕೆ ಕಚ್ಚನ್ನು ಹಾಕಿಬಿಟ್ಟು ಇಡೋದು. ಈ ರೀತಿ ಮಾಡಿ ಆದಮೇಲೆ ಇದನ್ನು ಒಂದು 10 ನಿಮಿಷ ಮತ್ತೆ ನೆನೆಯೋದಕ್ಕೆ ಬಿಟ್ಕೋಬೇಕು. ಈ ಟೈಮಲ್ಲಿ ನಾವು ಬೇಳೆ ಕುದಿಸಿ ಇಟ್ಕೊಂಡಿದ್ದೀವಲ್ವ, ಈ ಬೇಳೆಗಳನ್ನ ಚೆನ್ನಾಗಿ ಮಸ್ಕೋಬೇಕು. ನಾವು ನೆನೆಸಿಟ್ಟು ಬೇಳೆನ ಕುದಿಯೋದಕ್ಕೆ ಇಟ್ಟಿದ್ದರಿಂದ ಬೇಳೆ ಚೆನ್ನಾಗಿ ಬೆಂದ್ಕೊಂಡಿದೆ. ಈ ಬೇಳೆ ಒಗ್ಗರಣೆಗೆ ನಾನಿಲ್ಲಿ ಹಸಿಮೆಣಸಿಕಾಯಿ ಪೇಸ್ಟು, ಹಾಗೆ ಶುಂಠಿ, ಸ್ವಲ್ಪ ಜೀರಿಗೆ, 1 ಈರುಳ್ಳಿ, 1 ಟೊಮೆಟೊ, ಹಾಗೆ ಅಚ್ಚ ಖಾರದ ಪುಡಿ, ಅರಿಶಿಣ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಬೇಕು ಅಂತ ಅನಿಸಿದರೆ ಎಣ್ಣೆಯಲ್ಲೇ ಒಗ್ಗರಣೆ ಹಾಕ್ಕೋಬೋದು. ಇಲ್ಲಿ ನಾನು ಒಂದು 3 ಸ್ಪೂನಷ್ಟು ತುಪ್ಪನ ಹಾಕಿ, ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆಯೇ ನಾನು ತೊಗೊಂಡಿದ್ದಂಥ ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೆ ಹೆಚ್ಚಿ ಇಟ್ಟಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಇಲ್ಲಿ ಬಳಸಿದ್ದೀನಿ. ತುಪ್ಪದಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗ್ತಾ ಇದ್ದ ಹಾಗೆಯೇ ಹೆಚ್ಚಿ ಇಟ್ಟಂಥ ಹಸಿ ಶುಂಠಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ಗೆ ಶುಂಠಿನ ಹಾಕಿಬಿಟ್ಟು ನೀವು ಬೇಕಾದರೆ ಪೇಸ್ಟನ್ನು ಮಾಡ್ಕೋಬೋದು. ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಜೀರಿಗೆನ ಹಾಕಿಬಿಟ್ಟು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಹಸಿ ಮೆಣಸಿನ್ಕಾಯಿನ ಹಾಗೆ ಹೆಚ್ಚಿಬಿಟ್ಟು ಕೂಡ ಹಾಕ್ಕೋಬೋದು. 2 ಒಣ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಹೆಚ್ಚಿ ಇಟ್ಟಂಥ 2 ಟೊಮೆಟೊನ ನಾನಿಲ್ಲಿ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಟೊಮೆಟೊ ಹಾಕಿದ ಮೇಲೆ ಉಪ್ಪು ಹಾಕೋದಕ್ಕೆ ಕಾರಣ ಏನು ಅಂದರೆ ಟೊಮೆಟೊ ಬೇಗನೆ ಬೆಂದು ಹೋಗುತ್ತೆ ಅನ್ನೋ ಕಾರಣಕ್ಕೆ. ಈ ರೀತಿ ಟೊಮೆಟೊ ಎಲ್ಲ ಬೆಂದ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ 1.5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ಸೀದ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ನಾನು ಒಂದು 3 ಸ್ಪೂನಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಂದ್ಕೊಳ್ತಾ ಇದ್ದ ಹಾಗೆ ನಾವು ಮುಂಚೆನೇ ಬೇಯಿಸಿ ಇಟ್ಟಂಥ ಬೇಳೆಗಳನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಈ ಬೇಳೆ ಮಿಶ್ರಣ ತುಂಬ ಚೆನ್ನಾಗಿ ಬೆಂದಿರಬೇಕು, ಆಗಲೇ ಈ ದಾಲು ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೇಳೆನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತೀರಾ ಗಟ್ಟಿ ಅನ್ನಿಸ್ತಾ ಇದೆ ಅಂತ ಅನಿಸಿದರೆ ಇದಕ್ಕೆ ನೀವು ಬೇಯಿಸುವಾಗಲೇ ಬಂದಿರುತ್ತಲ್ವ ನೀರು, ಆ ನೀರನ್ನು ಅಥವಾ ಕುಕ್ಕರನ್ನು ಸ್ವಲ್ಪ ತೊಳೆದ್ಬಿಟ್ಟು ನೀರನ್ನು ಹಾಕ್ಕೋಬೋದು, ಅಥವಾ ಸ್ವಲ್ಪ ಬಿಸಿ ನೀರನ್ನು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು 1.5 ಸೌಟಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಈ ಬೇಳೆ ಬೇಯ್ತಾ ಇರುವಾಗಲೇ ನಾನು ಇನ್ನೊಂದು ಸೈಡಲ್ಲಿ ಈ ಪಡ್ಡಿನ ಹಂಚನ್ನು ಇಟ್ಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಈಗ ನಾವು ಈ ಬಾಟಿನ ಬೇಯಿಸ್ಕೊಳ್ಳೋಣ. ಕೆಲವೊಬ್ಬರು ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಳ್ತಾರೆ, ಕೆಲವೊಬ್ಬರು ಪ್ಯಾನಲ್ಲಿ ಕೂಡ ಬೇಯಿಸ್ಕೊಳ್ತಾರೆ. ಆದರೆ ನಿಜವಾಗ್ಲೂ ಇದನ್ನು ರಾಜಸ್ಥಾನದಲ್ಲಿ ಈ ಕೆಂಡದ ಮೇಲೆ ಇದನ್ನು ಬೇಯಿಸ್ಕೊಳ್ತಾರೆ. ನಾನು ಇಲ್ಲಿ ಪಡ್ಡಿನ ಹಂಚ ಮೇಲೆ ಇದನ್ನು ಬೇಯಿಸಿ ತೋರಿಸ್ತಾ ಇದ್ದೀನಿ.
ಈ ರೀತಿ ಇದನ್ನು ಬೇಯಿಸ್ಕೋಬೋದು. ನೋಡಿ, ಇದನ್ನು ಚೆನ್ನಾಗಿ ಈ ರೀತಿ ತಿರುವಿ ಹಾಕ್ಕೊಂಡು ಇದಕ್ಕೆ ನೀವು ಮತ್ತೆ ಒಂದು ಸ್ವಲ್ಪ ತುಪ್ಪನ ಹಾಕಿಬಿಟ್ಟು 4 ಬದಿಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಈಗ ನಾವು ಈ ರೀತಿ ತಿರುವಿ ಹಾಕಿದ್ದೀವಿ, ಒಂದು ಸೈಡು ಬೆಂದ್ಕೊಂಡಿದೆ, ಇನ್ನೊಂದು ಸೈಡು ಬೆಂದ್ಕೋಬೇಕು. ಹಾಗೆ ಈ ಅಂಚು ಕೂಡ ಚೆನ್ನಾಗಿ ಬೆಂದ್ಕೋಬೇಕು. ನಿಮಗೆ ತುಪ್ಪ ಬೇಡ ಅನಿಸಿದರೆ ನೀವು ಎಣ್ಣೆ ಕೂಡ ಹಾಕ್ಕೋಬೋದು, ಆದರೆ ತುಪ್ಪ ಹಾಕಿದರೆ ಇದು ತುಂಬ ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟು ಆಗಿರೋದ್ರಿಂದ ತುಪ್ಪನ ಬಳಸೋದ್ರಿಂದ ಇದು ಬೇಗ ಜೀರ್ಣ ಕೂಡ ಆಗುತ್ತೆ. ನೋಡಿ, ಈ ರೀತಿ ಇದನ್ನು ಟರ್ನ್ ಮಾಡಿ ಮಾಡಿ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಸುತ್ತ ಎಲ್ಲ ಕೆಂಪಗಾಗಿದೆ ಅಲ್ವಾ, ಈ ರೀತಿ ನಮಗೆ ಕೆಂಪಗಾಗಿ ಬಂದರೆ ಇದು ಬೆಂದಿದೆ ಅಂತ ಅರ್ಥ. ನಿಮಗೆ ಬೇಯಿಸೋವಾಗಲೇ ಗೊತ್ತಾಗುತ್ತೆ. ಹಿಟ್ಟು ಹಸಿ ಹಸಿಯಾಗಿದ್ದರೆ ಅದು ಮೇಲ್ಗಡೆ ಗೊತ್ತಾಗುತ್ತೆ. ಈ ರೀತಿ ಚೆನ್ನಾಗಿ ಎಲ್ಲ ಬದಿಲಿ ಇದನ್ನು ಬೇಯಿಸ್ಕೋಬೇಕು. ನಾನಿಲ್ಲಿ ಈ ಪಡ್ಡಿನ ಹಂಚಲ್ಲಿ ಮಾಡ್ತಾ ಇರೋದ್ರಿಂದ ಉರಿ ಜಾಸ್ತಿ ತಾಗಿ ಸೆಂಟ್ರಲ್ಲಿ ಇರೋದು ತುಂಬ ಬೇಗನೆ ಬೆಂದು ಹೋಗಿರುತ್ತೆ. ಸೊ ಅದನ್ನು ನೀವು ತೆಗೆದುಬಿಟ್ಟು ಬೇರೆ ಸೈಡಲ್ಲಿ ಅದನ್ನ ಹಾಕ್ಕೊಂಡು, ಯಾವುದು ತೀರಾ ಬೆಂದಿಲ್ವೋ ಅದನ್ನು ಸೆಂಟ್ರಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೋದು. ನೋಡಿ, ಸೆಂಟ್ರಲ್ಲಿ ಇರೋದು ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ. ಅದನ್ನು ಪಕ್ಕದಲ್ಲಿ ಹಾಕಿಬಿಟ್ಟು ನಾನು ಇನ್ನೊಂದನ್ನು ಸೆಂಟ್ರಲ್ಲಿ ಹಾಕಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ. ಇಷ್ಟು ಬೆಂದರೆ ಸಾಕು. ಈ ಪ್ರೊಸೆಸ್ ಆಗೋದಕ್ಕೆ ನಮಗೆ 10 ರಿಂದ 15 ನಿಮಿಷ ಬೇಕಾಗುತ್ತೆ. ನಾವು ಮಾಡಿ ಇಟ್ಟಂಥ ಎಲ್ಲ ಬಾಟಿಗಳನ್ನ ಇದೇ ರೀತಿ ಬೇಯಿಸ್ಕೋಬೋದು, ಅಥವಾ ಈ ರೀತಿ ಪ್ಯಾನಲ್ಲಿ ಕೂಡ ಸ್ವಲ್ಪನೇ ತುಪ್ಪನ ಸವರ್ಬಿಟ್ಟು ಇದರಲ್ಲಿ ಕೂಡ ನಾವು ಬೇಯಿಸ್ಕೋಬೋದು. ಹಂಚಲ್ಲಿ ಬೇಯಿಸೋದು ಅಷ್ಟೊಂದು ಚೆನ್ನಾಗಿರಲ್ಲ. ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. ನೋಡಿ, ಎಲ್ಲವೂ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ಇದರಲ್ಲಿ ಒಂದು 2 ರಿಂದ 3 ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇ ಚೂರ್ಮ ಮಾಡೋದಕ್ಕೋಸ್ಕರ. ತುಂಬ ಬಿಸಿ ಇರುತ್ತೆ. ಹುಷಾರಾಗಿ ಈ ರೀತಿ ಇದನ್ನು ಕಟ್ ಮಾಡಿ ಹಾಕ್ಕೊಂಡು ಇದನ್ನು ನಾವು ಪುಡಿ ಮಾಡ್ಕೋಬೇಕು. ಈಗ ಈ ಪುಡಿನ ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಈ ಪುಡಿಯನ್ನೆಲ್ಲ ಈ ಪ್ಯಾನಲ್ಲಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಈ ರೋಸ್ಟ್ ಮಾಡೋ ಪ್ರೊಸೆಸ್ ಯಾಕೆ ಅಂದರೆ, ಈ ಬಾಟಿ ಒಳಗಡೆ ಎಲ್ಲ ಸ್ವಲ್ಪ ಮೆದುವಾಗಿರುತ್ತೆ, ಅದೆಲ್ಲವೂ ಸ್ವಲ್ಪ ಕ್ರಂಚಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ ಇದನ್ನು ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ತೀರಾ ಬಿಸಿಯಾಗಿ ಇರುವಾಗಲೇ ನಾವು ಸಕ್ಕರೆ ಪುಡಿನ ಇದಕ್ಕೆ ಬೆರೆಸಬಾರ್ದು, ನೀರು ಉಟ್ಕೊಂಡ್ಬಿಡುತ್ತೆ. ಕೈಯಿಂದ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕು. ಈ ಟೈಮಲ್ಲಿ ಒಂದು ಅರ್ಧ ಬಟ್ಲು ಸಕ್ಕರೆ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿನ ಹಾಕಿ, ಹಾಗೆ ಕಟ್ ಮಾಡಿ ಇಟ್ಟಂಥ ಬಾದಾಮಿ ಗೋಡಂಬಿ ಪೀಸ್ಗಳನ್ನು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೂರ ಸಕ್ಕರೆ ಅಂತ ಸಿಗುತ್ತಲ್ವ, ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾರೆ. ಈಗ ನಾವು ಮಾಡಿ ಇಟ್ಟಂಥ ಈ ಬಾಟಿಗಳನ್ನ ಈ ರೀತಿ ಕಟ್ ಮಾಡಿ ಇದಕ್ಕೆ ನಾವು ಸ್ವಲ್ಪ ದಾಲನ್ನು ಹಾಕ್ಕೊಳ್ಳೋಣ. ಈ ರೀತಿ ದಾಲಲ್ಲಿ ಕೂಡ ಇದನ್ನು ನೆನೆಸ್ಬಿಟ್ಟು ತಿಂತಾರೆ, ಅಥವಾ ಈ ಬಾಟಿಗಳನ್ನ ಕಟ್ ಮಾಡಿಕೊಂಡು ದಾಲಲ್ಲಿ ಡಿಪ್ ಮಾಡಿ ಕೂಡ ತಿಂತಾರೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸ್ವಲ್ಪ ಸಣ್ಣ ಸೇವನ್ನು ಹಾಕಿ
ಸರ್ವ್ ಮಾಡ್ತಾರೆ. ಹಾಗೆ ಈ ಬಾಟಿಗಳನ್ನು ಈ ಬೇಳೆಯಲ್ಲಿ ಹಾಗೆ ಚಪಾತಿ ಎಲ್ಲ ಡಿಪ್ ಮಾಡಿ ತಿಂತೀವಲ್ವ, ಆ ಥರನೂ ತಿಂತಾರೆ. ನಾವು ಮಾಡ್ಕೊಂಡಿರೋ ಚೂರ್ಣಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಸರ್ವ್ ಮಾಡಿದರೆ ಅದು ಒಂದು ಸ್ವೀಟ್ ಡಿಶ್ಶು ಚೆನ್ನಾಗಿರುತ್ತೆ. ನೀವು ಒಂದ್ಸಾರಿ ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿ ನೋಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.